ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಸಿಟಿ ರವಿ ಅವರ ಹುಟ್ಟುಹಬ್ಬವನ್ನು ಟೀಮ್ ಸಿಟಿಆರ್ ನಾರಾಯಣಪುರ ಬಾಯ್ಸ್ ಸಿಟಿ ರವಿ ನಿವಾಸದಲ್ಲಿ ಪಲ್ಲವಿ ಸಿಟಿ ರವಿ ಅವರ ಮೂಲಕ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಬ್ಯಾಂಡ್ ವಾದ್ಯಕ್ಕೆ ನೃತ್ಯ ಮಾಡುವುದರ ಮೂಲಕ ಸಂಭ್ರಮಿಸಿದರು. ಪಲ್ಲವಿ ಸಿಟಿ ರವಿ ಅವರು ಮಾತನಾಡಿ, ಸಿಟಿ ರವಿ ಅವರ ಹುಟ್ಟುಹಬ್ಬಕ್ಕೆ ಇಷ್ಟೊಂದು ಅಭಿಮಾನಿಗಳು, ಕಾರ್ಯಕರ್ತರು, ಹಿರಿಯ ಕಿರಿಯ ಬಂಧುಗಳು ಆಗಮಿಸಿ ಶುಭ ಹಾರೈಸಿದ್ದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾವು ಸದಾ ಚಿರಋಣಿ. ನಿಮ್ಮೊಂದಿಗೆ ನಾವು ಸದಾ ಇರುತ್ತೇವೆ ಎಂದರು. ಬರ್ಡೇ ಸೆಲೆಬ್ರೇಷನ್ ತುಂಬ ವಿಜೃಂಭಣೆಯಿಂದ ಆಯಿತು. ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ನಿಜವಾಗ್ಲೂ ಚಿರಋಣಿ. ಸೊ ಇದನ್ನು ಯಾರಿಗೆ ಪುಣ್ಯ ಮಾಡಿರ್ತಾರೆ ಅನ್ಸುತ್ತೆ, ಅವ್ರಿಗೆ ಇಷ್ಟು ಪ್ರೀತಿ ವಿಶ್ವಾಸ ಸಿಗೋದು ಅನ್ಸುತ್ತೆ. ಸೊ ಐ ಆಮ್ ಬ್ಲೆಸ್ ಟುಡೇ. ಇಷ್ಟೊಂದು ಕಾರ್ಯಕರ್ತರು, ಇಷ್ಟೊಂದು ಹಿರಿಯ ಕಿರಿಯ ಬಂಧು ಬಳಗ ಬಂದು ನನ್ನೆಲ್ಲ ಪ್ರೀತಿ ಸಹೋದರರು ಬಂದಿವತ್ತು ನಮಗೆ ಆಶೀರ್ವದಿಸಿದ್ದಾರೆ. ನಮ್ಮ ಮನೆ ಹುಟ್ಟುಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆ ನಾನು ನಿಜವಾಗ್ಲೂ ತುಂಬ ಧನ್ಯವಾದ ಹೇಳ್ತೀನಿ. ಸುಮಾರು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8:20 ಆಯ್ತೇನೋ, ಆಲ್ಮೋಸ್ಟ್ 12 ಗಂಟೆ, ಆಲ್ಮೋಸ್ಟ್ 12 hours ಇಂದ ನಿಂತಿದ್ದಾರೆ. ನಿಜವಾಗ್ಲೂ ಅವ್ರು ಹೇಳ್ತೀನಿ, ನನ್ನ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಅಂತ. ಸೊ ಈ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ, ಸದಾ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಕೋಟ್ಯಾನ್ ಅವರು ಮಾತನಾಡಿ, ಅಭಿವೃದ್ಧಿಯ ಹರಿಕಾರ, ಜನನಾಯಕ, ಮಾಜಿ ಮಂತ್ರಿಗಳು, ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅಣ್ಣ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಮಾತನಾಡಿದರು. ಜನಮೆಚ್ಚಿದ ನಾಯಕ, ಜನಗರ ಮನಸ್ಸಿನಲ್ಲಿ ಇನ್ನೂ ಅಚ್ಚರಿಯಾಗಿ ಉಳಿದಿರೋಕ್ಕೆ ಇವತ್ತಿನ ಈ ಸಂಭ್ರಮನೇ ಸಾಕ್ಷಿ. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಮೂಲಕನೇ ಜನರ ಮನಸ್ಸಿನಲ್ಲಿರುವಂಥ ರವಿಯಣ್ಣನಿಗೆ ಕಾರ್ಯಕ್ಕೆ ಇವತ್ತು ಜನಗಳು ತೋರಿಸಿರುವಂಥ ಪ್ರೀತಿಗೆ ನಾವು ಚಿರಋಣಿ. ಯಾವತ್ತೂ ರವಿಯಣ್ಣನ ಪ್ರೀತಿ ಕಿಂಚಿತ್ತೂ ಕಡಿಮೆ ಆಗಿಲ್ಲ. ದಿನದಿಂದ ರವಿಯಣ್ಣನ ಪ್ರೀತಿ
ಜನಸಾಮಾನ್ಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸ, ಒಬ್ಬ ಜನನಾಯಕನಾಗಿ ಇವತ್ತು ಜನಗಳ ಮಧ್ಯೆ ಇರುವಂಥ ಒಬ್ಬ ನಾಯಕನಿಗೆ ಇವತ್ತು ಬೆಳಗಿಂದ ರಾತ್ರಿವರೆಗೂ ಸಾವಿರಾರು ಜನ ಬಂದು ಅವರ ಹುಟ್ಟುಹಬ್ಬದ ಶುಭಾಶಯ ಕೊಟ್ಟು ಅವ್ರಿಗಿರುವಂಥ ಪ್ರೀತಿ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಬೆಳಗಿಂದ ಶುಭಾಶಯ ಹರಿಸಿದಂಥ ಎಲ್ಲರಿಗೂ ಟೀಮ್ CTR ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಡೆಸ್ತೀನಿ. ಈ ಸಂದರ್ಭದಲ್ಲಿ ಸತೀಶ್ ಹಾಗೂ ನಾರಾಯಣಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು.